ಸರ್ ನನ್ನ ಹೆಸರು ಬಸಯ್ಯ ಸ್ವಾಮಿ ಅಂತ, ಕಡ್ಡಿರಾಂಪುರ ಸರ್. ಹಂಪಿ, ನಿಯರ್ ಹಂಪಿ, ಹೊಸಪೇಟೆ ತಾಲೂಕು, ವಿಜಯನಗರ ಜಿಲ್ಲೆ ಸರ್. ನಾನು ಸುಮಾರು 18-20 ವರ್ಷದಿಂದ ಸಾವಯವ ಕೃಷಿ ಮತ್ತು ಜೇನು ಸಾಕಾಣಿಕೆ, ಜೇನು ಟ್ರೈನಿಂಗ್ ಕೊಡೋದು, ಜೇನು ತರಬೇತಿ ರೈತರಿಗೆ ಎಲ್ಲೆಲ್ಲಿ ಆಸಕ್ತಿ ಇರೋ ರೈತರು ಬಂದರೆ ಹೋಗಿ ಜೇನು ಪೆಟ್ಟಿಗೆ ಮಾಡ್ತೀವಿ. ಮತ್ತು ಸಾವಯವದಾಗ ಎಲ್ಲ ಕಬ್ಬು, ಬಾಳೆ ಮತ್ತು ಭತ್ತ ಬೆಳಿತೀವಿ. ನಾವು 2 ವರ್ಷಕ್ಕೊಂದು ಸಲ ಪೈರು ಚೇಂಜ್ ಮಾಡಿ ಭತ್ತ ಬೆಳಿತೀವಿ. ನಮ್ಮ ಟೋಟಲ್ ಸಾವಯವ ಕೃಷಿ ಎರೆಹುಳನ್ನು ಕಾಂಪೋಸ್ಟ್ ಕುಣಿ ಮಾಡ್ಕೊಂಡಿವಿ ನಮ್ಮ ತೋಟದಲ್ಲಿ. ಇವಾಗ ಸುಮಾರು 15 ವರ್ಷದಿಂದ ನಮ್ಮ ಒಬ್ಬರು ಡಾಕ್ಟರ್ ವೀರಣ್ಣ ಅಂತಂದು ಧಾರವಾಡ ಯೂನಿವರ್ಸಿಟಿ ಪ್ರೊಫೆಸರ್ ಪರಿಚಯ ಆದರು ಸರ್. ಇಲ್ಲಿ ನಮ್ಮದು ಜೇನು ತರಬೇತಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಆ ಕಾರ್ಯಕ್ರಮಕ್ಕೆ ಗೆಸ್ಟಾಗಿ ಬಂದಿದ್ರು. ಇಲ್ಲ ಸಮರೆ, ನೀವು ಈ ಥರ ಮಾಡ್ಕೊಂತ ಹೋದ್ರೆ ಬೇಸಲ್ಲ, ಸಾವಯವದ ಸ್ವಲ್ಪ ಅಳವಡಿಕೆ ಮಾಡ್ಕೊಳ್ರಿ ಅಂತಂದು ಅವರು ಕಾಂಪೋಸ್ಟ್ ಕುಣಿಗಳು ಎಲ್ಲ ಲೇಯರ್ ಬೈ ಲೇಯರ್ 16 ಲೇಯರ್ ಬೈ ಹಾಕಿ ಪ್ರಾಕ್ಟಿಕಲ್ ಮಾಡಿ ನಮ್ಮ ಕೂಟನೇ ಪ್ರಾಕ್ಟಿಕಲ್. ಈಗ ನೀವು ಎಷ್ಟು ಎಕರೆಯಲ್ಲಿ ಏನೇನು ಬೆಳೀತಾ ಇದ್ದೀರಿ ಸರ್? ನಮ್ದು ಇರೋದೇ 3 ಎಕರೆ ಸರ್. 3 ಎಕರೆಗೆ ನಮ್ಮದು ಕಬ್ಬು ಐತಿ, ಮತ್ತು ನಡುಕ ಅಂತರ ಬೆಳೆ ಮೊನ್ನೆ ಉಳ್ಳಿ ಹಾಕಿದ್ದೆ ಸರ್. ನಮಗೆ ಭೂಮಿಗೆ ಸತ್ವ ಆಗ್ಬೇಕಂತ ಉಳ್ಳಿ ಹಾಕಿದ್ದೆ. ಅದನ್ನೆಲ್ಲ ರೋಟೋವೇಟ್ರ್ ಹೊಡೆದು ಮಲ್ಚಿಂಗ್ ಮಾಡಿ ಎಲ್ಲ ಇದು ಮಾಡೀನಿ ಸರ್. ಮತ್ತು ಇವಾಗ ಸದ್ಯ ಆಲ್ರೆಡಿ ಕಬ್ಬು ಬಂದೈತೆ ಸರ್. 1.5 ಎಕರೆ ಕಬ್ಬು ಬಂದೈತಿ. ಇನ್ನೊಂದು ಎಕರೆ 4 ತಿಂಗಳಾಗ್ಯದ ಸರ್ ನಾಟಿ ಮಾಡಿ. ಅಂದ್ರೆ ನಾವು ಇಲ್ಲಿ 1.5 ಅಡಿ ಸಾಲ ಅಂತರ ಮಾಡ್ತಾರೆ ಸರ್. ನಂದು 6 ಅಡಿ ಅಂತರ ಮಾಡಿ ಅದ್ರಿಗೆ ಕಳೆವು ಪಳೆವು ಎಲ್ಲ ಬಂದದ್ದು ರೀಸೈಕಲ್ ಮಾಡ್ಕೊಂಡು ಅದನ್ನೇ ಗೊಬ್ಬರ ಮಾಡ್ಕೊಂಡು ನಾನು ಬೆಳಿತೀನಿ ಸರ್. ಈ ವರ್ಷ ಸುಮಾರು ಒಂದು 100-150 ಟ್ರಿಪ್ ಎರೆಹುಳ ಗೊಬ್ಬರ ಅದಕ್ಕೆ ಬಡ್ಡಿಗೆಲ್ಲ ಹಾಕಿ ಇದು ಮಾಡೀನಿ ಸರ್. ಯೂರಿಯಾ ಕಾಂಪ್ಲೆಕ್ಸ್ ಹಾಕಿರೋದಕ್ಕಿಂತ ಚೆನ್ನಾಗಿ ನಮ್ಮದು ಕಬ್ಬು ಕರ್ರಿಗೆ ಅಷ್ಟು ಬಡ್ಡಿ ಹೊಡೆದ ಸರ್. ನೀರಿನ ಹೆಂಗೆ ಮಾಡ್ತೀರಿ? ನೀರಿಂದ ಜೋಡಿಸಲು ಪದ್ಧತಿ ಮಾಡೀನಿ ಸರ್. ಅದ್ರಾಗ ಕಾಲುವೆ ಇದಾವೆ ನಮ್ಮದು, ತುಂಗಭದ್ರಾ ಕಾಲುವೆ. ಆ ಕಾಲುವೆಲಿದ್ದ ನೀರು ಕಟ್ಟಿ ನೀರು ಹರಿಸ್ತೀವಿ. ಅದರ 2 ತಿಂಗಳಿಗೆ ಇಲ್ಲೆಲ್ಲ 1 ವಾರಕ್ಕೆ ಒಂದು ಸಡಿ ನೀರು ಹರಿಸ್ತಾರೆ. ನಂದು ವೇಷ ಎಲ್ಲ ಬಾಡ್ಬೇಕು, ಎಲ್ಲ ನೀರು ಎಳ್ಕೋಬೇಕು. 2 ತಿಂಗಳ ತನಕ ಬಿಟ್ಟು ಆಮೇಲೆ ಯಾವಾಗ ಡ್ರೈ ಆಗ್ತೈತೆ ಅವಾಗ ನೀರು ಕಟ್ತೀನಿ ಸರ್. ಇವಾಗ ನೋಡಿರಿ, ಇದೇನು ತೋಟ ಐತಲ್ಲ ಸರ್, ಇವಾಗ 6 ತಿಂಗಳ ನೀರೆಲ್ಲ ಏನಿಲ್ಲ, ಹಂಗೆ ಬೆಳಿತಿದ್ದಾವೆ ಎಲ್ಲ ಗಿಡ ಮರಗಳೆಲ್ಲ. ನೀರು ಸಾವಯವ ವಸ್ತು ನೆಲಕ್ಕೆ ಬಿತ್ತಂದ್ರೆ ನೀರಿನ ಅವಶ್ಯಕತೆ ಇಲ್ಲ. ಸಸಿ ನಾಟಿ ಮಾಡೋಕೆ ಸ್ವಲ್ಪ 1 ವರ್ಷ 2 ವರ್ಷ ನೀರು ಕೊಟ್ಟರೆ ಆಯ್ತು ಸರ್. ಅದು ಲೈಫ್ ಲಾಂಗ್ ಮಳೆ ಇಲ್ಲದೆ ಆಶ್ರಿತನೇ ಬೆಳಿತಾವೆ ಸರ್. ಈಗ ಈ ಔಷಧಿ ಸಿಂಪಡಿಸ್ತಾರಲ್ಲ, ನೀವೇನು ಸಿಂಪಡಿಸ್ತೀರಿ ಬೆಳೆ? ಔಷಧ ನಾವು ಯಾವುದೇ ಸಿಂಪಡಿಸೋದಲ್ಲ ಸರ್. ಏನನ್ನ ಸ್ವಲ್ಪ ಬೆಳೆ ಏನಂತ ಬರ್ತವೆ ಇಲ್ಲಿ ಕಬ್ಬಿಗೆ. ಆ ಬೆಳೆ ಏನು ಬಂತಂದ್ರೆ ಒಂದು 5 ಸೇರಿದ ಅನ್ನದ ಗಂಜಿ ಮಾಡ್ತೀವಿ. ಗಂಜಿ ನೀರು ಕಲಿಸಿ ಆ ಅನ್ನದ ಗಂಜಿ ಹೊಡೆದ್ಬಿಟ್ರೆ ಅದು ಅಂಟಿಕೊಂಡ್ಬಿಡ್ತದೆ ಸರ್ ಕಬ್ಬಿಗೆಲ್ಲ, ಗರಿಗೆ. ಅದು ಇದಾಗಿ ಕೆಳಗೆ ಉದುರಿ ಬಿಡ್ತವೆ ಸರ್ ಹುಳ. ಮತ್ತು ಜೀವಾಮೃತ ಎಲ್ಲ? ಜೀವಾಮೃತ ಮಾಡ್ತೀವಿ, ಗೋಕೃಪಾಮೃತ ಮಾಡ್ತೀವಿ ಸರ್. 200 ಲೀಟ್ರ್ ಡ್ರಮ್ ಇರ್ತದೆ ಸರ್. ಅದು 2 ಲೀಟ್ರ್ ಮಜ್ಜಿಗೆ, 2 kg ಬೆಲ್ಲ, ಒಂದು ಕಲ್ಚರ್ ಅಂತ ಇರ್ತದೆ ಸರ್. ಅದನ್ನು ನಾವು ತಗೊಂಡು ಎಲ್ಲ ಮಿಕ್ಸ್ ಮಾಡಿ ಅದರ ಕಲ್ಸಿದ್ರೆ 200 ಲೀಟ್ರ್ ನಮಗೆ ಗೋಕೃಪಾಮೃತ ರೆಡಿ ಆಗ್ಬಿಡ್ತದೆ ಸರ್. ಅದನ್ನು ನಾವು ಪ್ರತಿಯೊಂದು 1 ಲೀಟ್ರ್ ಒಂದು ಟ್ಯಾಂಕಿಗೆ ಹಾಕಿ ಸ್ಪ್ರೇ ಮಾಡ್ತೀವಿ ಸರ್. ಈ ಎರೆಹುಳದ ಹೆಂಗೆ ಸರ್ ಕಾನ್ಸೆಪ್ಟ್? ಎರೆಹುಳ ಸರ್, ನಂದು ದೊಡ್ಡ ತೊಟ್ಟಿಗಳು ಮಾಡ್ಕೊಂಡೀನಿ ಸರ್. ನಮ್ಮ ಯೂಸಿಗೆ, ನಾವೇನು ಮಾರಾಟಕ್ಕಲ್ಲ, ನಮ್ಮ ಯೂಸಿಗೆ ಮಾಡ್ಕೊಂಡೀನಿ. ಈ ವರ್ಷ ಏನಿಲ್ಲ ಒಂದು 50 kg ಎರೆಹುಳ ಮಾರೀನಿ ಸರ್. ಮತ್ತು ನಮ್ಮದು ಈ ಸಲ ಎಲ್ಲ ನಮ್ಮ ಕಬ್ಬಿಗೆ ಎರೆಹುಳ ಇರೋದ್ರಿಂದ ಹುಳನೂ ಆರಿಸಿಲ್ಲ ಸರ್. ಎಲ್ಲ ಎರೆಹುಳ ಜೊತೆಗೇ ಕಬ್ಬಿಗೆಲ್ಲ ಹೋಗಿ ಹಾಕಿನಿ. ಇವಾಗೆಲ್ಲ ಖಾಲಿ ಆಗಿದೆ ಸರ್. ಇವಾಗ ಮತ್ತೆ ತುಂಬ್ತಾ ಇದ್ದೀನಿ ಸರ್ ಎರೆಹುಳ ಗೊಬ್ಬರ. 1 kg 400 ರೂಪಾಯಿದಂಗೆ ಎರೆಹುಳ ಕೊಡ್ತಾಯಿದ್ದೀವಿ ಸರ್ ನಾವು. ಈ ಜೇನು ಕೃಷಿ ಹೆಂಗೆ ಮಾಡ್ತೀವಿ ಸರ್? ಜೇನು ಕೃಷಿ ಇವಾಗ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಒಂದು 15 ವರ್ಷದ ಹಿಂದೆ ಸರ್. ನಮ್ಮ ಬಳ್ಳಾರಿ ಜಿಲ್ಲೆ, ಕೊಪ್ಪಳ, ಬಾಗಲಕೋಟೆ ಯಾರು ಇದ್ದಿಲ್ಲ ಸರ್. ನಮಗೆ ಶಾಂತಿವೀರಯ್ಯ ಅಂತಂದು ಮೇಟಿಗುರಿಕೆರ್ ಅವರು ಭಾಳ ಪರಿಚಯ ಆದರು. ನಮ್ಮ ಗುರುಮೂರ್ತಿ ಸರ್ ಅಂತ ಇದ್ದರು, ತೋಟಗಾರಿಕೆ ಇಲಾಖೆಯರು. ಅವ್ರು 8 ದಿವಸ ನಮಗೆ ಇದಕ್ಕೆ ಕರ್ಕೊಂಡು ಹೋಗಿದ್ರು ಸರ್, ಟ್ರೈನಿಂಗ್. 8 ದಿವಸ ಕರ್ಕೊಂಡೋಗಿ 4 ಬಾಕ್ಸ್ ನಮಗೆ ಫಸ್ಟ್ ಡೊನೇಟ್ ಮಾಡಿದ್ರು ಸರ್ ತೋಟಗಾರಿಕೆ ಇಲಾಖೆಯಿಂದ. ಅಲ್ಲಿದ್ದ ಶಾಂತಿವೀರ ಬಂದು ಇಲ್ಲೇ ಒಂದು ಕಾರ್ಯಕ್ರಮ ಮಾಡಿ ಎಲ್ಲರಿಗೆ, ರೈತರಿಗೆಲ್ಲ ತರಬೇತಿ ಕಾರ್ಯಕ್ರಮ ನಡೆಸಿ ಮಾಡಿದೆ. ನಮ್ಮ ಜೊತೆಗೆ ಸುಮಾರು 8-10 ಜನ ಬಂದರೆ ಎಲ್ಲರೂ ಹಿಂದೆ ಸೇರ್ಕೊಂಡ್ರೆ, ನಾನೊಬ್ಬನೇ ಹಂಗೆ 2 ಬಾಕ್ಸ್ನೇ ಡೆವಲಪ್ ಮಾಡ್ಕೊಂತ. ಎಷ್ಟು ಬಾಕ್ಸ್ ಅದಾವೆ ಸರ್? ಆಮೇಲೆ ವರ್ಷಕ್ಕೆ ಏನೇನು ತೆಗಿತೀರಿ? ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು 150-200 kg ಜೇನುತುಪ್ಪ ಮಾರ್ತೀನಿ ಸರ್. ಈ ಬಾಕ್ಸ್ 1 ಬಾಕ್ಸ್ಲಿದ್ದ 3 ಬಾಕ್ಸ್ ಡಿವೈಡ್ ಮಾಡಿ, ಅದು ನಮಗೆ ಜೇನುತುಪ್ಪ ತೆಗೆಯೋದಕ್ಕಿಂತ ಬಾಕ್ಸ್ಗಳು ಡಿವೈಡ್ ಮಾಡಿ ಕೊಡೋದ್ರೆ ಭಾಳ ಲಾಭ ಐತೆ ಸರ್. 1 ಬಾಕ್ಸ್ಲಿದ್ದ ಸುಮಾರು ಒಂದು 8-10 ಬಾಕ್ಸ್ ಮಾಡ್ಕೊಬೋದು ನಮಗೆ. ಹಂಗಾಗಿ ಇವಾಗ ಇಲ್ಲಿ ಆಸಕ್ತಿ ಇರೋ ರೈತರು ದಾಳಂಬ್ರಿ ತೋಟದವ್ರು ಬರ್ತಾರೆ, ಪಾಲಿನೇಷನ್ಗೆ ಅಂತ ಬರ್ತಾರೆ, ಮಾನ್ಯ ಇಳುವರಿ ಬರ್ತಾರೆ. ನಮಗೆ
ಅಂದರೆ ಒಂದೇಟಿಗೆ ಒಂದು 10-20 ಬಾಕ್ಸ್ ಅಲ್ಲ, 2 ಬಾಕ್ಸ್ ಬೇಕಂದ್ರೆ 2 ಬಾಕ್ಸ್ ಕೊಟ್ಟು ಬರ್ತೀವಿ, 4 ಬಾಕ್ಸ್ ಬೇಕಂದ್ರೆ 4 ಬಾಕ್ಸ್ ಕೊಡ್ತೀವಿ. ಈಗ ಎಷ್ಟು ಬಾಕ್ಸ್ ಅದಾವ ನಿಮ್ಮ ಹತ್ರ? ಇವಾಗ ನಮ್ಮ 20 ಬಾಕ್ಸ್ ಅದಾವೆ ಸರ್. ಮೊನ್ನೆ ಇವಾಗ 4 ಬಾಕ್ಸ್ ಹೊರಗಡೆ ಕೊಟ್ಟು ಬಂದೀನಿ ಸರ್. ಅದು ಸಾಹೇಬ್ರಿಗೆ ಕೊಟ್ಟು ಬಂದೀನಿ, DYSPಗೆ ಒಂದು, DC ಒಂದು ಮತ್ತು SP ಗೆ ಒಂದು 4 ಬಾಕ್ಸ್ ಕೊಟ್ಟು ಬಂದೀನಿ ಸರ್. ಸರ್, ಈಗ ನೀವು ಈ ಬೆಳೆಯಿಂದ ಜೇನು ಕೃಷಿ ಆಯಿತು, ಸಾವಯವ ಕೃಷಿ ಆಯಿತು, ವರ್ಷಕ್ಕೆ ಎಷ್ಟು ಖರ್ಚಾಗ್ತೀರಿ, ಎಷ್ಟು ಲಾಭ ತೆಗಿತೀರಿ? ಸರ್ ನಮ್ಮದು ಖರ್ಚು ಅಂದರೆ ಕಳೆವು ಭಾಳ ಬರ್ತಾವೆ ಸರ್. ನಮ್ಮದು ಕಳೆ ಖರ್ಚು ಸರ್. ನಮಗೆ ಈ ಗೊಬ್ಬರಕ್ಕೆ ಇಡೋ ರೊಕ್ಕ ಕಳೆಕ್ಕೆ ಇಡ್ತೀವಿ, ಕಳೆಕ್ಕೆ ಇಟ್ಟು ಮಲ್ಚಿಂಗ್ ಮಾಡಿಬಿಡ್ತೀವಿ ಸರ್. ಮಲ್ಚಿಂಗ್ ಮಾಡಿ ಈ ವರ್ಷ ನೋಡಿರಿ 1.5 ಎಕರೆಗೆ ನನಗೆ 20,000 ರೂಪಾಯಿ ಖರ್ಚು ಬಂದಿರ್ತೀವಿ ಸರ್. 2 ಕಳೆ ತೆಗೆದೀನಿ, ಒಗಡೋದ್ರಾಗೆಲ್ಲ ರೌದೆ ಗಿೌದೆ ಎಲ್ಲ ಕಬ್ಬನಾಗೆ ಬಿಟ್ಟಿರ್ತೀನಿ ಸರ್. 20,000 ಖರ್ಚು ಬಂದೈತಿ. ನಮಗೇನಿಲ್ಲ ಅಂದರೆ ಒಂದು 60 ಟನ್ 70 ಟನ್ ಕಬ್ಬು ಆಗಿ ಆಗ್ತದೆ ಸರ್. 60 ರೂಪಾಯಿ ಕೆಜಿ ಹಂಗೆ ಬೆಲ್ಲ ಮಾರ್ತೀವಿ ಸರ್. ನಾವು ಸಾವಯವ ಬೆಲ್ಲ ಮಾಡಿ 60 ರೂಪಾಯಿ ಕೆಜಿ ಹಂಗೆ ಮಾಡ್ತಿದ್ವಿ ಸರ್. ಸರ್, ಈಗ ನೀವು ಎಷ್ಟು ವರ್ಷಕ್ಕೆ ಲಾಭ ಎಷ್ಟು ಗಳಿಸ್ತೀವಿ? ವರ್ಷಕ್ಕೆ ನಮ್ಮ 3 ಎಕರೆಗೆ ಏನಿಲ್ಲ ಅಂದರೆ ನಮ್ಮ ಖರ್ಚು ಕೈಗೆ ಒಂದು 3 ಲಕ್ಷ ರೂಪಾಯಿ ಬರ್ತದೆ ಸರ್. ಈ ಜೇನುತುಪ್ಪದಾಗ ಅದ್ರಾಗ ಏನಿಲ್ಲ ಒಂದು 50-60 ಸಾವಿರ ರೂಪಾಯಿ ಮೇಲೆ ತೆಗಿತೀನಿ ಸರ್. ಖರ್ಚು ಎಷ್ಟು ಮಾಡ್ತೀರಿ ವರ್ಷಕ್ಕೆ? ಜೇನಿನ ನಮ್ದು ಏನು ಖರ್ಚಿಲ್ಲ ಸರ್. ಬಾಕ್ಸ್ಗಳು ಆಲ್ರೆಡಿ 200 ಬಾಕ್ಸ್ ಅದಾವೆ ನಮ್ಮವು. ಬೆಳೆದು ಏನು ಸರ್ ಬೆಳೆಗಳು ಅದೇ ಕಬ್ಬು ಮಾಡ್ತೀವಲ್ಲ ಸರ್. ನಾಟಿ ಮಾಡಿದ್ದೆ 3 ಕುಳೆವರೆಗೆ ತೆಗಿತೀವಿ. ಫಸ್ಟ್ನೇದು ಒಂದು 25-30 ಸಾವಿರ ರೂಪಾಯಿ ಖರ್ಚು ಬರ್ತದೆ ಸರ್. ಮಡಿಕೆ ಹೊಡೆಯೋದು ಎಲ್ಲ ಹೊಡೆಯೋದು ಮಾಡಿ ಮಳಿಕೆ ಬಂತಂದ್ರೆ ಅದು ಕಳೆದ ಒಂದು 10-12 ಸಾವಿರ ರೂಪಾಯಿ ಖರ್ಚು ಬರ್ತದೆ ಸರ್ ಎಕರೆಗೆ. ಆಯಿತು, ಅದು ಕಳೆ ತಕ್ಕಂಥ ನೀರು ಮಾಡ್ಕೊಂತ ಇರ್ತೀವಿ. ನೀರಿಂದೇನು ಇದಿಲ್ಲ ಸರ್, ಅಭಾವ ಇಲ್ಲ ನಮಗೆ. 30,000 ಖರ್ಚು, 3 ಲಕ್ಷ ಲಾಭ. 3 ಎಕರೆ ಬರ್ತದೆ ಸರ್. ಈ ಬಸವರಾಜರು ಸುಮಾರು 15 ವರ್ಷದಿಂದ ಈ ಒಂದು ಸಾವಯವ ಕೃಷಿನ ತಮ್ಮ ಕ್ಷೇತ್ರದಲ್ಲಿ ಅಳವಡಿಸ್ಕೊಂಡು ಅದನ್ನು ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ. ಇಲಾಖೆ ಕಡೆಯಿಂದ ಅವರು ಪ್ರಾರಂಭದಲ್ಲಿ, ಯಾಕಂದರೆ ಇದು ಸಾವಯವ ಕೃಷಿ ಸ್ವಲ್ಪ ಬಿಗಿನಿಂಗ್ ಅಂದರೆ ಪ್ರಾರಂಭದಲ್ಲಿ ಸ್ವಲ್ಪ ಖರ್ಚಿಂದ ಒಂದು ಹೆಚ್ಚಿಗೆ ಬರುತ್ತೆ. ಸೊ ಆ ಸಂದರ್ಭದಲ್ಲಿ ಇಲಾಖೆಯಿಂದ ಹಲವಾರು ಸವಲತ್ತುಗಳನ್ನು ಅವ್ರು ಪಡ್ಕೊಂಡಿದ್ದರು. ಟೆಕ್ನಿಕಲ್ ನಾಲೆಜ್ ತೊಗೊಳೋದಿರ್ಬೋದು, ಇಲಾಖೆ ಕಡೆಯಿಂದ ಸ್ಪ್ರಿಂಕ್ಲರ್ಸ್ ತೊಗೊಳೋದಿರ್ಬೋದು, ಮತ್ತು ಡ್ರಿಪ್ಪನ್ನು ಅಳವಡಿಸ್ಕೊಂಡಿದ್ದರು. ಅದ್ರ ಜೊತೆಯಲ್ಲಿ ಒಂದು ಚಾಪ್ ಕಟರ್ನು ಸಹ ಇಲಾಖೆಯಿಂದ ಅವರು ಪಡೆದುಕೊಂಡಿದ್ದಾರೆ. ಒಟ್ಟಾರೆ ಅದನ್ನು ಉಪಯೋಗ ಮಾಡ್ಕೊಂಡು ಏನು ವೇಸ್ಟ್ ಬರ್ತಾಯಿದೆ ಅದನ್ನು ಕನ್ವರ್ಟ್ ಮಾಡಿಕೊಂಡು ಅದರಿಂದ ಲಾಭ ಪಡ್ಕೊತಾ ಇದ್ದಾರೆ ಬಸವರಾಜರು ಒಟ್ಟಾರೆ. ಸೊ ಹೀಗಾಗಿ ನಾವು ರೈತರಲ್ಲಿ ಹೇಳೋದಿಷ್ಟೇ, ಅವರು 1 ರೂಪಾಯಿ ಉಳಿತಾಯ ಮಾಡಿದ್ರೆ ಅದೇ ನಮಗೆ ಗಳಿಕೆ ಇದ್ದಂಗೆ ರೈತರಿಗೆ. ಸೊ ಈ ನಿಟ್ಟಿನಲ್ಲಿ ಬಸವರಾಜರು ಏನು ಅವ್ರ ಕ್ಷೇತ್ರದಲ್ಲಿ ಅಳವಡಿಸಿದ್ದಾರೆ, ಪ್ರತಿಯೊಬ್ಬ ರೈತರು, ತಾಲೂಕಿನ ಪ್ರತಿಯೊಬ್ಬ ರೈತರು ಬಂದು ಇಲ್ಲಿ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಹಲವಾರು ರೈತರು ಇವತ್ತಿನ ದಿನ ಅಂದರೆ ಎಲ್ಲ ಇನ್ಪುಟ್ಸು ಕಾಸ್ಟ್ಲಿ ಆಗಿದ್ದಾವೆ. ರಸಗೊಬ್ಬರ ಇರ್ಬೋದು, ಬೀಜ ಇರ್ಬೋದು, ಲೇಬರ್ಸ್ ಇರ್ಬೋದು. ಬಟ್ ಇವೆಲ್ಲವುಗಳನ್ನು ಮೀರಿ ಬಸವರಾಜರು ಒಂದು ರೀತಿ ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಅವರು ತಮ್ಮದೇ ಆದ ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡ್ಕೊಂಡಿದ್ರು. ಅಲ್ಲಿ ಅವರಿಗೆ ಸಾಕಷ್ಟು ಹಣದ ಉಳಿತಾಯ ಆಗ್ತೈತಿ. ಅದ್ರ ಜೊತೆಯಲ್ಲಿ ಲೇಬರ್ಸಿಗೆ ಮಾತ್ರ ಅವರು ಇವತ್ತಿನ ತನಕ ಖರ್ಚಿಡ್ತಾ ಇದ್ದಾರೆ ಅಂತ ಹೇಳಿದರು. ಸೊ ಅದ್ರ ಜೊತೆಯಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಅಲ್ಲಿ ಬೆಳೆದಂಥ ಏನು ಕಳೆಗಳಿದಾವೆ ಅವುಗಳನ್ನು ಅಲ್ಲೇ ಟಿಲ್ಲರ್ ಹೊಡೆದ್ಬಿಟ್ಟು ಮಲ್ಚಿಂಗ್ ಮಾಡ್ತಾರೆ ಅವರು. ಸೊ ಅದರಿಂದ ಒಂದು ತೇವಾಂಶ ಕಾಪಾಡೋದ್ರ ಜೊತೆಗೆ ಮಣ್ಣಿನ ಫಲವತ್ತತೆ ಕೂಡ ಹೋಗೋದಿಲ್ಲ. ಸೊ ಹಾಗಾಗಿ ರೈತರು ಇದೇ ರೀತಿ ಎಲ್ಲರೂ ಅಳವಡಿಸ್ಕೊಂಡಿದ್ದೆ ಅಂತಂದರೆ ಅವರ ಒಟ್ಟಾರೆ ಖರ್ಚು ಏನಿದೆ ಅದು ಕಡಿಮೆ ಮಾಡ್ಕೋಬೋದು. ಸೊ ಇಲ್ಲೇ ನಾನು ಆಗಲೇ ಹೇಳ್ದಂಗೆ 1 ರೂಪಾಯಿ ಉಳಿತಾಯ ಆದರೆ ಅದೇ 1 ರೂಪಾಯಿ ಗಳಿಕಿದ್ದಂಗೆ ರೈತರಿಗೆ. ಆ ನಿಟ್ಟಿನಲ್ಲಿ ಬಸವರಾಜರು ನೋಡಿರಿ 30,000 ರೂಪಾಯಿ ಬೇಡ 35,000 ರೂಪಾಯಿ ಖರ್ಚು ಮಾಡ್ತೇವೆ 1 ಎಕರೆಗೆ, 3 ಎಕರೆ ನಡುವೆ. ಸೊ ಅವರಿಗೆ ಬರ್ತಕ್ಕಂಥ ಆದಾಯ 3 ಲಕ್ಷ ರೂಪಾಯಿ ಅಂತ ಅವ್ರು ಹೇಳಿದರು. ಸೊ ಸುಮಾರು 10 ಪಟ್ಟರಷ್ಟು ಅದರಲ್ಲಿ ಉಳಿತಾಯ ಮಾಡ್ಕೋಬೋದು. ಬಟ್ ಏನಪ್ಪ ಅಂತಂದರೆ ಸಾಕಷ್ಟು ಶ್ರಮ ಬೇಕಾಗುತ್ತೆ. ಶ್ರಮನ ನಾವು ರೈತರು ಹಾಕಲೇಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಸಾವಯವ ಕೃಷಿ ಏನಿದೆ ಲಾಭದಾಯಕವಾಗಿದೆ. ಅದ್ರ ಜೊತೆಯಲ್ಲಿ ಅವರು ಬರೀ ಸಾವಯವ ಕೃಷಿ ಮೇಲೆ ಒಂದೇ ಡಿಪೆಂಡ್ ಇಲ್ಲ, ಇಲ್ಲಿ ಜೇನು ಕೃಷಿನೂ ಮಾಡ್ತಾಯಿದ್ದಾರೆ. ಜೇನು ಕೃಷಿಯಿಂದ ಅವರಿಗೆ 50,000-60,000 ರೂಪಾಯಿ ಪ್ರತಿ ವರ್ಷ ಲಾಭ ಬರ್ತಾಯಿದೆ. ಪೆಟ್ಟಿಗೆಗಳನ್ನು ಮಾರ್ತಾಯಿದ್ದಾರೆ. ಮತ್ತು ಜೇನನ್ನು ಸಹ ಅವರಿಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ಉಪಯೋಗ ಮಾಡ್ಕೊಂಡು ಮಿಕ್ಕಿದ ಜೇನನ್ನು ಅವರು ಮಾರ್ಕೆಟಿಗೆ ಮಾರ್ತಾರೆ. ಅದ್ರ ಜೊತೆಯಲ್ಲಿ ಇಲ್ಲಿ ಹಲವಾರು ಸಸ್ಯಗಳನ್ನು ಅವರು ತಮ್ಮ ಹೊಲದಲ್ಲಿ ಬೆಳೆಸ್ಕೊಂಡಿದ್ದಾರೆ. ಅವುಗಳನ್ನು ಔಷಧಿ ಪರ್ಪೋಸ್ ಇಟ್ಕೊಂಡ್ಬಿಟ್ಟು ಬಂದಂಥ ಏನು ರೈತರಿದ್ದಾರೆ ಅವರಿಗೆ ಸ್ವಲ್ಪ ಎಜುಕೇಟ್ ಮಾಡ್ತಾಯಿದ್ದಾರೆ. ಮತ್ತು ಇವರನ್ನೇ ನಾವು ಇಲಾಖೆಯಲ್ಲಿ ಆ್ಯಸ್ ಅ ರಿಸೋರ್ಸ್ ಪರ್ಸನ್ ಅಂತೇಳಿ ಉಪಯೋಗ ಮಾಡ್ಕೊಂಬಿಟ್ಟು ನಾವು ಹಲವಾರು ತರಬೇತಿಗಳಲ್ಲಿ ಇವರ ಒಂದು ನಾಲೆಜ್ ಏನಿದೆ ಅದನ್ನು ಸದುಪಯೋಗ ಮಾಡಿಕೊಂಡು ಬೇರೆ ರೈತರಿಗೂ ಸಹ ನಾವು ತಲುಪಿಸ್ತಾ ಇದ್ದೀವಿ. ಸೊ ಒಟ್ಟಾರೆ ನನ್ನ ಮನವಿ ಏನಪ್ಪ ಅಂತಂದರೆ, ರೈತರು ಇದನ್ನು ಅಳವಡಿಸ್ಕೋಬೇಕು. ಅದನ್ನು ಅಳವಡಿಸ್ಬೇಕಂದ್ರೆ ಇವರು ಯಾವ ರೀತಿ ಅದನ್ನು ಪದ್ಧತಿ ಮಾಡಿದ್ದಾರೆ ಅದನ್ನು ಬಂದು ಎಲ್ಲ ರೈತರು ವಿಸಿಟ್